ಕ್ಯಾನ್ಸರ್ ಅಂತ ಗೊತ್ತಾಗಿ 1 ಮಂತ್ ಆಯ್ತು. ಈಗಾಗ್ಲೇ 3rd ಸ್ಟೇಜ್ ಅಲ್ಲಿ ಇದೆ. ಟ್ಯಾಬ್ಲೆಟ್ಸ್ ತಗೊಂಡು ಅದಿನ್ನೂ ಜಾಸ್ತಿನೇ ಆಯ್ತು. ಸರಿ ಊಟ ಕೂಡ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಪುನರ್ಜನ್ ಹತ್ರ ಬಂದ್ಮೇಲೆ ಹೇಳಿದ್ರು ಬರೀ ಲಿಕ್ವಿಡ್ ಐಟಮ್ಸ್ ಮಾತ್ರ ತಿನ್ನಕ್ ಆಗ್ತಿದ್ದು, ಸಾಲಿಡ್ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ವೆಲ್ಕಮ್ ಟು ಪುನರ್ಜನ್. ಇಲ್ಲಿ ಫಸ್ಟ್ ಟೈಮ್ ಬಂದಿರುವಂತ ಪೇಷಂಟ್ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಕ್ಯಾನ್ಸರ್, ಆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಲಕ್ಷಣಗಳನ್ನ ಅವ್ರು ಹೇಗ್ ಕಂಡಿಡಿದ್ರು ಮತ್ತೆ ಪುನರ್ಜನ್ಗೆ ಹೇಗ್ ಬಂದ್ರು ಅನ್ನೋದನ್ನ. ಪೇಷಂಟ್ ಇಲ್ಲೇ ಇದ್ದಾರೆ, ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ. ನಿಮ್ ಹೆಸರು? ತಾರಾ. ಎಲ್ಲಿಂದ ಬರ್ತಿದ್ದೀರಾ? ಉಪ್ಪಲಿಂದನಾ? ವಯಸ್ಸೆಷ್ಟು ನಿಮ್ದು? 21 ಇಯರ್ಸ್. ಏನಾಯ್ತು ನಿಮ್ಗೆ? ಕ್ಯಾನ್ಸರ್ ಅಂತ ಹೇಳಿದ್ರು. ಮೊದ್ಲು ಕ್ಯಾನ್ಸರ್ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಈಸೋಫೇಗಸ್ ತಿನ್ನೋ ಇದು. ಓಕೆ. ಫುಡ್ ಪೈಪ್ ಹತ್ರ ಇರೋದು. ಆದ್ರೆ ಕ್ಯಾನ್ಸರ್ ಅಂತ ಗೊತ್ತಾಗಿ 1 ಮಂತ್ ಆಯ್ತು. ಅದು 3rd ಸ್ಟೇಜ್ ಅಲ್ಲಿ ಇದೆ. ಅದಕ್ ಮುಂಚೆ ಏನೋ ಚಿಕ್ಕ ಪ್ರಾಬ್ಲಮ್ ಅಂತ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ. ಆದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರು ಅದು ಜಾಸ್ತಿನೇ ಆಗ್ತಾ ಹೋಯ್ತು. ಹೋಗ್ತಾ ಸರಿ ಊಟನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರು ಸರಿ ಊಟ ಮಾಡ್ದೆ ನನಗ್ ಇರಕ್ಕೆ ಆಗ್ತಿರ್ಲಿಲ್ಲ. ಕ್ಯಾನ್ಸರ್ ಅಂತ ಗೊತ್ತಾಗಿ 1 ಮಂತ್ ಆಯ್ತು. 1.5 ಮಂತ್ ಆಗ್ತಾ ಬಂತು. ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಟಿದ್ರ ಅವರು? ಟ್ರೀಟ್ಮೆಂಟ್ ಅಂದ್ರೆ ಮಾಮೂಲಿ ಟೆಸ್ಟ್ ಮಾತ್ರ ಮಾಡಿದ್ರ? ಹೌದು, ಬ್ಲಡ್ ಟೆಸ್ಟ್, ನಾರ್ಮಲ್ ಟೆಸ್ಟೇ ಮಾಡಿದ್ರು. ಕೀಮೋ ರೇಡಿಯೇಷನ್ ಮಾಡಿಸ್ಕೊಂಡ್ರು, ಆದ್ರೆ ಮಾಡಿಸ್ಕೊಳ್ಳಿಲ್ಲ. ಬಟ್ ಇಲ್ಲಿ ಪುನರ್ಜನ್ ಹಾಸ್ಪಿಟಲ್ ಅಲ್ಲಿ ಬಂದು ಕೇಳಿದಾಗ ಹೇಳಿದ್ರು. ಹೇಳಿದ್ರು ಪುನರ್ಜನ್ ಬಗ್ಗೆ? ನಮ್ ಫ್ರೆಂಡ್, ನಮ್ ಡ್ಯಾಡಿ ಅವ್ರ ಫ್ರೆಂಡ್. ಸೊ ಫಸ್ಟ್ ಒಪಿನಿಯನ್ ಅಲ್ಲಿ ತಗೊಂಡು ಸೆಕೆಂಡ್ ಒಪಿನಿಯನ್ ಇಲ್ಲಿ ತಗೊಂಡ್ರಿ. ಓಕೆ. ನೀವು ಫಸ್ಟ್ ಇಂದ ವೆಯ್ಟ್ ಹೀಗೆ ಇದ್ರಾ? ಸ್ವಲ್ಪ ಲಾಸ್ ಆಗಿದೆ. ದಪ್ಪಗಿದ್ರ? ಅವಾಗ ಒಂದ್ ಸ್ವಲ್ಪ ದಪ್ಪ ಇದ್ದೆ. ಆದ್ರೆ ಯಾವಾಗಿಂದ ಇದು ಸ್ಟಾರ್ಟ್ ಆಯ್ತೋ ಅವಾಗ ಸ್ವಲ್ಪ ಲಾಸ್ ಆಯ್ತು. ಒಂದು 5 to 6 kgs ಕಡಿಮೆ ಆಗಿದ್ದೀನಿ. ನಿಮ್ಗೆ ಡೌಟ್ ಬಂದಿದ್ದು ಈ ಟಾನ್ಸಲ್ ಇಂದ ಮಾತ್ರನಾ ಅಥವಾ ವೆಯ್ಟ್ ಲಾಸ್ ಇಂದ ಕೂಡ ನಿಮ್ಗೆ ಡೌಟ್ ಬಂತಾ? ಇಲ್ಲ, ವೆಯ್ಟ್ ಲಾಸ್ ಅಲ್ಲಿ ಏನೂ ಆಗ್ಲಿಲ್ಲ. ಫುಡ್ ತಿನ್ನಕ್ಕಾಗದೆ ವೆಯ್ಟ್ ಲಾಸ್ ಆಯ್ತು ಅಂತ ಅರ್ಥ ಆಯ್ತು. ಆದ್ರೆ ಫುಡ್ ಇಂದಾನೆ ಅಲ್ವಾ. ಅದಾದ್ಮೇಲೆ ಡೌಟ್ ಬಂದು ಹಾಸ್ಪಿಟ್ಲಿಗೆ ಹೋದೆ. ಈಗ ಊಟ ಮಾಡಕ್ ಆಗ್ತಿದ್ಯಾ ಇಲ್ವಾ? ಓನ್ಲಿ ಲಿಕ್ವಿಡ್ ಐಟಮ್ಸ್ ಮಾತ್ರ ತಿನ್ನಕ್ ಆಗ್ತಿದೆ. ಸಾಲಿಡ್ ಐಟಮ್ಸ್ ತಿನ್ನಕ್ ಆಗ್ತಿಲ್ಲ. ಓಕೆ. ಗಂಜಿ ತರ ಮಾಡ್ಕೊಂಡ್ ಕುಡಿತಿದ್ದೀರಾ ಮಿಕ್ಸ್ ಮಾಡಿ? ಓಕೆ. ಟೀ, ಕಾಫಿ, ಇಲ್ಲಾಂದ್ರೆ ವಾಟರ್, ಜ್ಯೂಸಸ್ ಈ ತರದ್ ಮಾತ್ರ ಕುಡಿತಾ ಇದೀನಿ. ಅದ್ ಬಿಟ್ರೆ ರೈಸ್ ಸ್ವಲ್ಪ ಮೆತ್ತಗ್ ಮಾಡ್ಕೊಂಡು ಅಷ್ಟೇ. ಸೊ ಈ ನಡುವೆ ನಾವು ಹೇಳಕ್ ಆಗಲ್ಲ ಕ್ಯಾನ್ಸರ್ ಹೇಗ್ ಬರ್ತಿದೆ ಅನ್ನೋದನ್ನ. ಸೊ ಲೈಫ್ ಸ್ಟೈಲ್ ಮಾತ್ರ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಫುಡ್ ಆಗ್ಲಿ, ಏನಾದ್ರೂ ಪರ್ಸನಲ್ ಹೈಜೀನ್ ಆಗ್ಲಿ, ಯಾವ್ದಾದ್ರು ಆಗ್ಲಿ. ಸೊ ಈಗ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರಿ ಅಲ್ವಾ? ಕಂಪಲ್ಸರಿ ಮೆಡಿಸಿನ್ ತಗೊಂಡ್ಮೇಲೆ ನೀವು ಚೆನ್ನಾಗಾದಾಗ ಮತ್ತೆ ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಓಕೆನಾ? ಥ್ಯಾಂಕ್ ಯು.